ಹಲೋ ಫ್ರೆಂಡ್ಸ್, ನಾವು ಇವತ್ತು ಶಾವಿಗೆಯ ಸ್ವೀಟನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಬೇಕಾಗಿರೋದು ಶಾವಿಗೆ. ಇದು ಹುರಿದುಕೊಂಡಿರುವಂತಹ ಆಲ್ರೆಡಿ ರೆಡಿಯಾಗಿ ಬಂದಿರುವಂತಹ ಶಾವಿಗೆ ಮತ್ತು ಸಕ್ಕರೆ, 2 ಏಲಕ್ಕಿ ಪುಡಿ. ಈಗ ಮಾಡುವುದು ಹೇಗೆ ಅಂತ ತೋರಿಸ್ತೇನೆ. ಪಾತ್ರೆ ಇಟ್ಟು ಅದು ಸ್ವಲ್ಪ ಕಾದ ನಂತರ ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ. ನಿಮ್ಮ ಮನೆಯಲ್ಲಿ ಎಲ್ಲರೂ ತುಪ್ಪ ತಿಂದರೆ ತುಪ್ಪ ಹಾಕಿ, ಇಲ್ಲದಿದ್ದರೆ ತಿನ್ನದೇ ಇದ್ದರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ನಾನು ಸ್ವಲ್ಪ ಎಣ್ಣೆ ಹಾಕ್ಕೊತೇನೆ. 1 ಸ್ಪೂನ್ದಷ್ಟು, ಒಂದು ಸ್ಪೂನು ಅಲ್ಲ, ಅರ್ಧ ಸ್ಪೂನ್ ಎಣ್ಣೆ ಹಾಕಿನಿ. ಇದು ಕಾದ ನಂತರ ಇದಕ್ಕೆ ಏಲಕ್ಕಿ ಪುಡಿಯನ್ನು ಹಾಕ್ಕೊಳ್ಳೋಣ. ಇದು ಕಾದಿದೆ, ಇದಕ್ಕೆ ಏಲಕ್ಕಿ ಪುಡಿ ಹಾಕಿದ್ದೇನೆ. ಏಲಕ್ಕಿ ಇದಾಗಿದೆ. ಈಗ ಇದಕ್ಕೆ ನೀರನ್ನು ಹಾಕೊಂಡಿದ್ದೇನೆ. ನೀರು ಹಾಕಿದ ನಂತರ ಈಗ ಇದಕ್ಕೆ ಶುಗರನ್ನು ಹಾಕ್ಕೊಳ್ಳೋಣ. ನಿಮ್ಮ ಸ್ವೀಟ್ಗೆ ಅನುಗುಣವಾಗಿ ನೀವು ಶುಗರನ್ನು ಹಾಕ್ಕೊಳ್ಳಿ. ನಾನು ಶುಗರನ್ನು ಹಾಕ್ಕೊಂಡಿದ್ದೇನೆ. ಈಗ ಇದು ಮೆಲ್ಟ್ ಆಗಿ ಆಮೇಲೆ ಕುದಿ ಬರೋವರೆಗೂ ನಾವು ತಿರುಗಿಸೋಣ. ನೋಡಿ, ಶುಗರು ಮೆಲ್ಟ್ ಆಗ್ತಾ ಇದೆ. ನೀವು ಇದಕ್ಕೆ ಬೇಕಾದರೆ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ಕೋಬಹುದು. ಮಕ್ಕಳಿಗೆ ಚೆನ್ನಾಗಿ ಆಗುತ್ತೆ, ತಿನ್ನೋಕೆ ರುಚಿಯಾಗಿನೂ ಆಗುತ್ತೆ. ನೀವು ಡ್ರೈ ಫ್ರೂಟ್ಸ್ ಹಾಕಿದರೆ ತುಪ್ಪ ಹಾಕಿ ಡ್ರೈ ಫ್ರೂಟ್ಸನ್ನು ಸ್ವಲ್ಪ ಬೇಯಿಸ್ಕೊಂಡು ಕೆಂಪದಾಗಿ ಹುರಿದುಕೊಂಡು ತುಪ್ಪದಲ್ಲಿ ಆಮೇಲೆ ನೀರು ಹಾಕಿ ಸಕ್ಕರೆ ಹಾಕಿ ಮಾಡಿದ್ರೂ ಅದು ಟೇಸ್ಟಾಗಿ ಬರುತ್ತೆ. ಈ ಸದ್ಯಕ್ಕೆ ನಾನು ಅವಸರಕ್ಕಾಗಿ ಏಲಕ್ಕಿಯನ್ನು ಹಾಕಿ ಮಾಡ್ತಾ ಇದ್ದೇನೆ. ಎಲ್ಲ ಶುಗರ್ ಮೆಲ್ಟ್ ಆಗಿದೆ. ಈಗ ಇದು ಚೆನ್ನಾಗಿ ಕುದೀತಾ ಇರುವಾಗ ಇದಕ್ಕೆ ನಾವು ಶಾವಿಗೆಯನ್ನು ಮಿಕ್ಸ್ ಮಾಡೋಣ. ನೋಡಿ, ಈಗ ಹೇಗೆ ಕುದಿ ಬರ್ತಾ ಇದೆ. ಇದಕ್ಕೆ ನಾವು ಶಾವಿಗೆಯನ್ನು ಆ್ಯಡ್ ಮಾಡೋಣ. ಇದನ್ನ ಚೆನ್ನಾಗಿ ತಿರುಗಿಸೋಣ. ಆಮೇಲೆ ನೀವು ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ಬೋದು, ಇದಕ್ಕೆ ಸ್ವೀಟ್ ಆಗಿದೆಯೋ ಇಲ್ವೋ ಅಂತ ನಿಮಗೆ ಗೊತ್ತಾಗುತ್ತೆ. ಇದು ಸ್ವಲ್ಪ ನೀರು ಹೋಗೋವರೆಗೂ ಕುದಿಸೋಣ.